ಈ ಅತ್ತೆ ಅಂತೂ ನನ್ನನ್ನು ಒಂದು ನಿಮಿಷ ಕುತ್ಕೊಳ್ಳೋಕೆ ಬಿಡಲ್ಲ ನೋಡು. ಅದನ್ನ ಒರೆಸು, ಆ ಟೀಪಾಯಿ ಒರೆಸು, ಆ ಮಂಚ ಒರೆಸು, ಆ ಟೇಬಲ್ ಒರೆಸು ಅಂತ ಬರೀ ಕೆಲಸ ಹೇಳಿದ್ದೇ ಹೇಳಿದ್ದು. ಎಲ್ಲ ಕೆಲಸ ಮುಗಿದ್ರೂ ಏನಾದರೂ ಒಂದು ಕೆಲಸ ಹುಡ್ಕೊಂಡು ಹೇಳ್ತಾ ಇರ್ತಾರೆ ನನಗೆ. ಅದು ಬಿಳಿ ಬಟ್ಟೆ ತಗೊಂಡೇ ಒರೆಸ್ಬೇಕಂತೆ ಎಲ್ಲಾನು. ಯಾವುದಾದ್ರೂ ಒಂದು ಹಳೆ ಬಟ್ಟೆ ತಗೊಂಡು ಕಾಟನ್ ಬಟ್ಟೆ ಒರೆಸಿದ್ರೆ ಆಗೋದಿಲ್ವ, ಮತ್ತೆ ಬಿಳಿ ಬಟ್ಟೆ ತಗೊಂಡು ಒರೆಸು ನೀಟಾಗಿ, ಎಷ್ಟು ಧೂಳೈತೆ ಅಂತ ನೋಡೋಣ ಅಂತಾರೆ. ನಾವು ನಮ್ಮ ಮನೆಯಲ್ಲಿ ಯಾವುದಾದ್ರೂ ಹಬ್ಬ ಬಂತಂದರೆ ಎಲ್ಲ ಒರೆಸ್ಕೊಂಡು ಬರ್ತಿದ್ವಿ. ಇವ್ರು ಆಗಲ್ಲ, ನಮ್ಮ ಅತ್ತೆ ಯಾವಾಗಲೂ ಒರೆಸು, ಅದನ್ನ ಒರೆಸು, ಇದನ್ನ ಒರೆಸು, ಧೂಳು ಬಿದ್ದಿರುತ್ತೆ, ಚೆನ್ನಾಗಿರಲ್ಲ, ಹಾಗೆ ಹೀಗೆ ಅಂತಿರ್ತಾರೆ. ಒಂದು ನಿಮಿಷ ಕುತ್ಕೊಳ್ಳೋಕೆ ಬಿಡಲ್ಲ ನನ್ನನ್ನಂತೂ. ನನ್ನನ್ನೇನು ಸೊಸೆ ಅಂದ್ಕೊಂಡಿದ್ದಾರೋ, ಈ ಮನೆ ಕೆಲಸದವಳು ಅಂದ್ಕೊಂಡಿದ್ದಾರೋ ಅದೇ ಅವ್ರಿಗೆ ಗೊತ್ತು ನೋಡು. ಆ ಟೇಬಲ್ ಒರೆಸಿದ್ದಾಯ್ತು, ಇವಾಗ ಇದನ್ನೆಲ್ಲ ಒರೆಸ್ಕೊಂಡು ಬರಬೇಕು ಒಂದು ಕಡೆಯಿಂದನೂ. ಏನೇ ರಾಣಿ, ಮಹಾರಾಣಿ, ಆಯ್ತಾ ಒರೆಸಿದ್ದು? ಇನ್ನೂ ಒರೆಸ್ತಾನೇ ಇದೆಯಾ? ಹಾಂ ಅತ್ತೆ, ಒರೆಸ್ತಾ ಇದ್ದೀನಿ ಅತ್ತೆ. ಬೇಗ ಬೇಗ ಒರೆಸ್ತಾ ಇದ್ದೀನಲ್ಲ ಅತ್ತೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡು. ಆ ಟೇಬಲ್ ಆಯಿತು, ಇವಾಗ ಇದನ್ನು ಕ್ಲೀನ್ ಮಾಡಬೇಕು ಅಷ್ಟೇ. ಅತ್ತೆ, ನಾಳೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ? ನೀವು ಯಾವ ಥರ ಆಚರಿಸ್ಕೊತೀರಾ? ನಾವು ಅದೇ ನಮ್ಮ ಹಳ್ಳಿಯಲ್ಲಿ ಮತ್ತು ನಮ್ಮ ಅಪ್ಪ ಅಮ್ಮ ಸಿಂಪಲಾಗಿ ಆಚರಿಸ್ಕೊತೀವಿ. ನೀವು ಶ್ರೀಮಂತರಲ್ವಾ, ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಿಸ್ಕೊತೀರಲ್ವಾ? ಇಂಥ ಚಿಕ್ಕ ಚಿಕ್ಕವೆಲ್ಲ ಆಚರಿಸ್ಕೊಂಡು ಬಂದರೆ ಇನ್ನಷ್ಟೇ ಆಸ್ತಿ ಎಲ್ಲ ಕರಗೋಗ್ತಾ ಇರುತ್ತೆ. ಅಯ್ಯೋ, ಆಚರಿಸ್ಕೊಳ್ಳೋದಿಲ್ವ ಅತ್ತೆ ಹಂಗಾದರೆ ನೀವು? ನಾನು ಎಷ್ಟೋ ಆಸೆಯಾಗಿದ್ದೆ, ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಿಸ್ತಾರೆ ನಮ್ಮ ಅತ್ತೆ, ನನಗೆ ಚೆನ್ನಾಗಿರುತ್ತೆ ಟೈಮ್ ಪಾಸು ಎಲ್ಲ ಅಂತ ಅಂದ್ಕೊಂಡಿದ್ದೆ. ಅನ್ಕೋತೀಯ ನೀನು 100 ಅನ್ಕೋತೀಯ. ಅಂಥದ್ದೇನೂ ಇಲ್ಲ ಇಲ್ಲಿ. ಮನೇಲಿ ಮಾಡು ತಿನ್ನು ಅಷ್ಟೇ. ಅತ್ತೆ, ನೀವು ಮತ್ತು ಮಾವ ಆಚರಿಸ್ಕೊಳ್ಳೋದಿಲ್ವಾ? ನಾವು ನಾಳೆ ಎಲ್ಲೋ ಹೋಗಿ ಬರ್ತೀವಿ, ನೀವು ಮನೆಯಲ್ಲೇ ಇರಿ. ಹಾಂ, ಅತ್ತೆ ಮಾವ ಎಲ್ಲೋ ಹೋಗ್ತಾರಂತೆ. ನಾವು ನಾಳೆ ನಂದಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದನ್ನ ಹೇಳೋದು ಬೇಡ ಇವಾಗಲೇ. ಹೇಳಿದ್ರೆ ಮತ್ತೆ ಬೇಡ, ನೀವು ಹೋಗ್ಬೇಡ್ರಿ, ನಾವು ಹೋಗ್ತೀವಿ, ನೀವು ಮನೆಯಲ್ಲಿರ್ರಿ ಅಂತಾರೆ. ಅದಕ್ಕೋಸ್ಕರ. ಅತ್ತೆ, ಎಲ್ಲೋ ಹೋಗ್ತಾ ಇದ್ದೀರಾ? ನಮಗೂ ಸ್ವಲ್ಪ ಹೇಳ್ರಿ. ನಾವೆಲ್ಲ ಹೋಗ್ತಾ ಇದ್ದೀವಿ ಕಣೆ, ಅದೆಲ್ಲ ನಿಂಗೆ ಯಾಕೆ? ನೀನು ಸುಮ್ಮನೆ ಕೆಲಸ ನೋಡ್ಕೋ. ವಯಸ್ಸಾಗಿರೋರು ಇವರೇ ಹೋಗಿ ಬರ್ತಾರಂತೆ. ನಾಳೆ ಎಲ್ಲೋ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತೀವಿ ಅಂತಿದ್ದಾರೆ. ನಮ್ಮನ್ನು ಮಾತ್ರ ಹೋಗ್ಬೇಡ್ರಿ, ಮನೆಯಲ್ಲೇ ಇರ್ರಿ ಅಂತಿದ್ದಾರೆ. ನಾವು ನಾಳೆ ನಂದಿಗೆ ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರಬೇಕು ಎಲ್ಲ ನೋಡಿಕೊಂಡು. ಇವ್ರಿಗೆ ಹೇಳ್ಬಾರ್ದು ನಾವು ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲಾಂದರೆ ನಾವು ಎಲ್ಲಾದರೂ ಹೋಗ್ತೀವಿ ಅತ್ತೆ ಅಂತಾರೆ. ನಮ್ಮನ್ನು ಎಲ್ಲಾದರೂ ಕಳಿಸ್ರಿ ಅತ್ತೆ ಅಂತಾರೆ. ಅದಕ್ಕೋಸ್ಕರ ಹೇಳ್ದಂಗೆ ನಾವು ಮಾತ್ರ ಹೋಗಬೇಕು. ಇವ್ರನ್ನ ಕರ್ಕೊಂಡು ಹೋಗ್ಬಾರ್ದು ಮತ್ತು ಎಲ್ಲೂ ಹೋಗೋಕ್ಕೂ ಇದು ಮಾಡಬಾರ್ದು. ಒಂದಿನ ಕಳಿಸಿದ್ರೆ, ಒಂದ್ಸಲ ಕಳಿಸಿದ್ರೆ ಮತ್ತದೇ ರೂಢಿ ಮಾಡ್ಕೋತಾರೆ. ಯಾವಾಗಲೂ ಊರಿಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಆಫೀಸ್ ಬಿಟ್ಟು ಬರೀ ಸುತ್ತಾಡ್ಕೊಂಡಿರ್ತಾರೆ ಒಂದ್ಸಲ ರೂಢಿ ಮಾಡಿಸಿದ್ರೆ. ಅದಕ್ಕೋಸ್ಕರ ರೂಢಿ ಮಾಡಿಸೋದು ಬೇಡ ಇವ್ರನ್ನ. ನಮ್ಮ ಅತ್ತೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಮಗೆ ಹೇಳ್ತಿದ್ದಂಗೆ. ಅವ್ರ ಪ್ಲ್ಯಾನ್ ಅವ್ರಿಗಿರಲಿ, ನಮ್ಮ ಪ್ಲ್ಯಾನ್ ನಮಗಿರುತ್ತೆ. ಇವ್ರು ಮಾತ್ರ ಎಲ್ಲಿಗೂ ಹೋಗ್ಬೇಕಂತೆ, ನಾವು ಮಾತ್ರ ಎಲ್ಲೂ ಹೋಗೋದು ಬೇಡವಂತೆ. ನಾನು ನಮ್ಮ ರಾಜನಿಗೆ ಹೇಳ್ಬಿಟ್ಟು ನಂದಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಎಲ್ಲ ನೀಟಾಗಿ ನೋಡಿಕೊಂಡು ಬರಬೇಕು, ಎಂಜಾಯ್ ಮಾಡಿಕೊಂಡ್ರು ನಾಳೆ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.